ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಜೀರಾ ರೈಸ್ ಮಾಡೋದು ಹೇಳ್ಕೊಡ್ತೀನೋ. ರೆಸ್ಟೋರೆಂಟಿಗೆ ಅದು ಹೋದಾಗ ಜೀರಾ ರೈಸ್ ಹೇಳ್ತೀವ್ರಿ. ಅವ್ರು ಏನು ಯಾವ್ದು ಕೊಟ್ರು ನಾವು ತಿಂದ್ರೂ ಅದೇ ಟೇಸ್ಟ್ ಅನ್ಕೊಂಡು ಬಂದಿರ್ತೀವಿ. ಮನೇಲಿ ಮಾಡಿದ್ರೆ ಅದಕ್ಕಿಂತ ಭಾರಿ ಟೇಸ್ಟ್ ಬರ್ತೈತಿ. ಈಗ ಜೀರಾ ರೈಸಿಗೆ ನಾ ಏನೇನು ಬೇಕೋ ಹೇಳಾಕತ್ತೀನಿ. ಈಗ ಒಂದು ಕಪ್ನಷ್ಟು ನಾನು ಅಕ್ಕಿ ತೊಗೊಂಡೇನೆ ನೋಡ್ರಿ. ಇಲ್ಲಿ ಅಕ್ಕಿ ಇದು ಬಾಸುಮತಿ ತೊಗೊಂಡೇನ್ರಿ. ಈಗ ನೋಡ್ರಿ ರೈಸ ಇದು ಇಂಡಿಯಾ ಗೇಟ್ ಹತ್ತು ಇರ್ತೈತಲ್ರಿ, ಅದ ರೈಸ ತೊಗೊಂಡೇನ. ಅದರಿಂದ ನಾನು ಇವತ್ತು ನಿಮ್ಗೆ ಜೀರಾ ರೈಸ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡ್ರಿ. ಜೀರಾ ರೈಸ್ ಮಾಡೋಕೆ ಇದನ್ನ ಒಂದಿಷ್ಟು ಅಕ್ಕಿ ತೊಳೆದು ಒಂದು 5 ನಿಮಿಷ ನೆನೆಯಾಕಿಡ್ಬೇಕು. ಅದನ್ನ ನೋಡ್ರಿ, ಇದೆಲ್ಲ ಅಕ್ಕಿ ನಾವು ಮೊದಲ ಒಂದು 10 ನಿಮಿಷ ನೆನೆಸಿಟ್ಟಿರ್ತೀವಲ್ರಿ, ಅದನ್ನ ತೊಳೆದು ನೆನೆಸಿಟ್ಟಿದ್ದೈತಿದು. ಇದನ್ನು ನಾ ತೊಗೊಂಡು ಈಗ ಕುಕ್ಕರ್ಗೆ ಹಾಕ್ಕೊಳಕ್ತಾನೆ. ಬಾಸುಮತಿ ಅಕ್ಕಿ ಅದಾವಲ್ರಿ, ಬೆಸ್ಟ್ ಆಗುತ್ತೆ ಇದನ್ನ. ಅದಕ್ಕೆ ನಾನು 3 ಇದೇನು ಅಕ್ಕಿ ಎಷ್ಟು ತೊಗೊಂಡಿರ್ತೀವಲ್ರಿ ಅದರಷ್ಟನ್ನು ನಾನು ಇದರಲ್ಲೇ ಮಾಪ್ ಮಾಡಿ ನೀರು ಹಾಕ್ಕೊಳಕತ್ತಾನೆ ನೋಡ್ರಿ. ಈಗ ನೋಡ್ರಿ 2 ಹಾಕ್ಕೊಂಡನೆ, ಇನ್ನೊಂದು ಸ್ವಲ್ಪ ಇನ್ನೊಂದು ಹಾಕೋತಾನೆ ನಾನು. ಇಷ್ಟು ಹಾಕ್ಕೊಂಡು ಅದನ್ನು ಅಕ್ಕಿ ಏನಿರ್ತೈತಲ್ರಿ ನೆನೆದಿರ್ತಾವೆ, ಅವು ಭಾಳ ಮಸ್ತ್ ಆಕತಿ. ಇಷ್ಟು ಮಾಡ್ಕೊಂಡು ನೀವು ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಕುಕ್ಕರ್ ಮುಚ್ಚಿಟ್ಬಿಡ್ಬೇಕ್ರಿ. ಈಗ ಜೀರಾ ಒಂದು ಸ್ವಲ್ಪ ಹಾಕ್ಕೊಳಕ್ತಾನೆ, ಜೀರಾ ರೈಸ್ ಅಂಥೇಳಿ ಜೀರಾನು ಹಾಕ್ಕೊಂಡು ಇದನ್ನು ಕುಕ್ಕರನ್ನು ನಾನು ರೈಸ್ ಮಾಡಿ ತಗೋಬೇಕಲ್ರಿ. ಜೀರಾ ಹಾಕ್ಕೊಂಡೆ ನೋಡ್ರಿ. ಹಾಕ್ಕೊಂಡು ಜೀರಿಗೆನ ಹಾಕ್ಕೊಂಡು ಇದನ್ನ ಕುಕ್ಕರ ಮುಚ್ಚಿ ಇದನ್ನ ಇಟ್ಟು ಒಂದು 3-4 ವಿಸಲ್ ಹೊಡಿಸಿ ತೊಗೋಬೇಕ್ರಿ. ನೋಡ್ರಿ, ಈಗ ನಾನು ಇದನ್ನು ಬೇಳೆನೂ ತೊಗೊಂಡೇನೆ. ಬೇಳೆ ಇದು ಕೆಂಪು ಬೇಳೆ ಇರ್ತೈತಲ್ರಿ, ಅದರಲ್ಲೇ ನಾನು ಅದಕ್ಕೆ ಸಾಂಬಾರು ಮಾಡಾಕತ್ತೇನೆ ರೀ. ನೋಡ್ರಿ, ಇದನ್ನು ದಾಲ್ ಐತಲ್ರಿ, ಇದು ಕೆಂಪು ಐತ್ರಿ, ಅದನ್ನು ನಾ ಇನ್ನೊಂದು ಕುಕ್ಕರ್ಗೆ ಹಾಕಿ ಅದನ್ನ ತೊಳೆದು ಕುಕ್ಕರ್ನಾಗ ಇಟ್ಕೊಳಕ್ತಾನೆ ರೀ. ಇದು ನೋಡ್ರಿ, ಇದೆಲ್ಲ ಕ್ಲೀನಂಗೆ ತೊಳೆದು ಕುಕ್ಕರ್ಗೆ ಹಾಕಿ ಬೇಳೆನೂ ಕೆಂಪು ಬೇಳೆನೂ ಇಟ್ಕೊಳಕ್ತಾನೆ ರೀ. ಇದಕ್ಕೆ ಒಂದೂವರೆ ಅಷ್ಟು ನೀರು ಹಾಕ್ಕೊಳಕ್ತಾನೆ ನಾನು. ಈಗ ಇದನ್ನು ಕುಕ್ಕರ್ ಮುಚ್ಚಿ ಇದನ್ನು ಒಂದು 3 ವಿಸಲ್ ಹೊಡಿಸ್ತೀನಿ ರೀ. ನೋಡ್ರಿ, ಇದಕ್ಕೆ ಬೆಳ್ಳುಳ್ಳಿ ಬೇಕಲ್ರಿ. ಇದಕ್ಕೆ ಸಾರಿಗೆ ಅಂಥೇಳಿ ನಾನು ಜಾಸ್ತಿನ ಬೆಳ್ಳುಳ್ಳಿ ತೊಗೊಂಡೇನಿ, ಮತ್ತು ಹಸಿ ಶುಂಠಿನೂ ತೊಗೊಂಡೇನಿ ರೀ, ಅಲ್ಲ. ಅದನ್ನು ನಾನು ಬೆಳ್ಳುಳ್ಳಿ ಕೂಡ ಇದಕ್ಕೆ ಜಜ್ಜಿಟ್ಕೊಳಕ್ತಾನೆ ರೀ. ಅಂದ್ರೆ ಸಾಂಬಾರು ಭಾಳ ಭಾರಿ ಆಕತ್ರಿ. ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಎಲ್ಲ ಹಾಕಿದ್ರೆ ಮಸ್ತಾಗಿರ್ತೈತಿ ನೋಡ್ರಿ. ಇದನ್ನೆಲ್ಲನೂ ನಾನು ಮಾಡಿಟ್ಕೊಂಡೇನಿ. ಈ ಜೀರಾ ರೈಸ್ ಯಾವಾಗಲೂ ಮನೇಲಿ ಮಾಡ್ಕೊಂಡು ತಿಂದಷ್ಟು ಟೇಸ್ಟ್ ಎಲ್ಲೂ ಬರೋದಿಲ್ಲ, ಅಷ್ಟು ಟೇಸ್ಟ್ ಆಗುತ್ತೆ ರೀ ಮನೇಲಿ ಮಾಡ್ಕೊಂಡು ತಿಂದ್ರೆ. ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿನೂ ರುಬ್ಬಿಟ್ಕೊಳಕ್ತಾನೆ ನೋಡ್ರಿ. ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ. ಇದಕ್ಕೆ ಸ್ವಲ್ಪ ನಾನು ಜೀರಿಗೆನೂ ಹಾಕೋತಾನೆ ರೀ. ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕ್ತಾನೆ. ಈಗ ಉಪ್ಪು, ಹಸಿ ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕಿದ್ದನ್ನು ಅದನ್ನ ಪೇಸ್ಟ್ ಮಾಡ್ಕೊಂಬರ್ತೀನಿ ರೀ. ಈಗ ಈ ಕುಕ್ಕರು ಆಗೈತೆ ನೋಡ್ರಿ. ಇದು ಬ್ಯಾಳೆ ಎಲ್ಲ ಚಂದಾಗ ಕುದ್ದೈತ್ರಿ. ಈಗ ಸಾಂಬಾರು ಮಾಡಕಂತೇಳಿ ಬ್ಯಾಳೆ ತೊಗೊಂಡೇನಲ್ರಿ, ಅದೆಲ್ಲ ಕುದ್ದೈತೆ. ಈಗ ನೋಡ್ರಿ, ಈಗ ಅನ್ನನೂ ಮಸ್ತ್ ಆಗೈತೆ ನೋಡ್ರಿ. ಜೀರಿಗೆ ಹಾಕಿ ಮಾಡಿದ್ದೈತಲ್ರಿ, ಅದು ಬಾಸುಮತಿ ರೈಸ, ಅದು ಮಸ್ತ್ ಆಗೈತೆ. ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಳಕ್ತಾನೆ. ಒಗ್ಗರಣೆಗೆ ನಾನು ಸ್ವಲ್ಪ ಈಗ ಸಾಸಿವೆ ಹಾಕ್ಕೊಂಡೇನಿ. ಸಾಸಿವೆ ಸಿಡಿಯಾಕತ್ತತ್ರಿ, ಅದಕ್ಕೆ ಜೀರಿಗೆನೂ ಸ್ವಲ್ಪ ಹಾಕ್ಕೊಳಕ್ತಾನೆ. ಆಮೇಲೆ ನಾವು ಬೆಳ್ಳುಳ್ಳಿ ಇದು ಪೇಸ್ಟ್ ಮಾಡಿದ್ದೀವಲ್ರಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಹಾಕ್ಕೊಳಕ್ತಾನೆ. ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ನಾನು ಫ್ರೆಶ್ ಅಂದು ಕರಿಬೇವನು ಹಾಕ್ಕೊಳಕ್ತಾನೆ. ಆಮೇಲೆ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಳಕ್ತಾನೆ. ಇವೆಲ್ಲ ಕೂಡ ಸ್ವಲ್ಪ ನಾವು ಇದನ್ನು ಮಾಡಿ, ಈಗ ನೋಡ್ರಿ ಹಸಿಮೆಣ್ಸಿನ್ಕಾಯಿಯನ್ನು ನಾನು ಪೇಸ್ಟ್ ಮಾಡ್ಕೊಂಬಂದೆ ನೋಡ್ರಿ. ಈಗ ಎಲ್ಲ ಅದಕ್ಕೆ ಜೀರಿಗೆ ಉಪ್ಪು ಹಾಕಿದ್ದು ಪೇಸ್ಟ್ ಇರ್ತೈತಲ್ರಿ, ಅದನ್ನು ಹಾಕ್ಕೊಂಬಂದಾನೆ. ಈಗ ನಾನು ಇದಕ್ಕೆ ಹಾಕೋತಾನೆ ರೀ. ಅದನ್ನ ಇದು ದಾಲ್ ಮಾಡ್ತೀವಲ್ರಿ, ಅದಕ್ಕೆ ಹಾಕ್ಕೊಳಕ್ತಾನೆ ನೋಡ್ರಿ. ಭಾಳ ಅಂದ್ರೆ ಭಾಳ ಕಾಂಬಿನೇಷನ್ ರೀ ಇದಕ್ಕೆ ಇದು. ಅದಕ್ಕೆ ನಾನು ಇದನ್ನು ಮಾಡಿ ತೋರ್ಸಾಕ್ತಾನೆ. ಇದಕ್ಕೆ ಹುಣಸೆ ರಸನೂ ಹಾಕ್ಕೊಳಕ್ತಾನೆ. ಹುಣಸೆ ರಸ ಹಾಕ್ಕೊಂಡು ಇದಕ್ಕೆ ಉಪ್ಪು ಖಾರ ಸರಿಯಾಗಿ ಹಾಕಿಬಿಟ್ರೆ ದಾಲ್ ಭಾಳ ಬೆಸ್ಟ್ ಆಕತ್ತೆ ಅಂತ ಹೇಳಿ ನಾನು ಇದನ್ನು ಮಾಡಿ ತೋರ್ಸಾಕ್ತಾನೆ ರೀ. ಈಗ ನಾನು ಕೊತ್ತಂಬರಿ, ಹುಣಸೆ ರಸ ಎಲ್ಲ ಹಾಕ್ಕೊಂಡೇನಿ ರೀ. ಆಮೇಲೆ ಇದನ್ನೇನು ದಾಲ್ ಇರ್ತೈತಲ್ರಿ, ಇದನ್ನು ಹಾಕ್ಕೊಳಕ್ತಾನೆ. ಇದಕ್ಕೆ ದಾಲ್ ಕಾಂಬಿನೇಷನ್ ಅಂಥೇಳಿನ ಇದು ಮಾಡಾಕತ್ತೈತೆ ರೀ. ಜೀರಾ ರೈಸ ಭಾಳ ಬೆಸ್ಟ್. ಜೀರಾ ರೈಸಿಗೆ ಇದು ಕಾಂಬಿನೇಷನ್ ರೀ. ನೋಡಿರಿ ಇದೆಲ್ಲ ಮಾಡಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊರಿ,
ನಿಮಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡ್ಕೊರಿ. ಇದಕ್ಕೆ ಹುಣಸೆ ರಸನೂ ಹಾಕೈತಿ, ಉಪ್ಪು ಹಾಕೊಳಕ್ತೈತೆ ರೀ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂತೂ ಹಾಕೈತಿ. ಆಮೇಲೆ ನೀರು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕ್ರಿ. ನೀರು ಹಾಕ್ಕೊಂಡು ಅದು ಚಂದಂಗೆ ಕುದಿಬೇಕು ನೋಡ್ರಿ. ದಾಲ್ ಏನಿರ್ತೈತಲ್ರಿ ಚಂದಂಗೆ ಕುದಿಬೇಕದು. ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ರೀ ದಾಲ್ ಇದಕ್ಕೆ ಕಾಂಬಿನೇಷನ್. ಅದಕ್ಕೆ ನೋಡ್ರಿ ಇದಕ್ಕೆ ಶೇಂಗಾ ಪೌಡ್ರೂ ನಾ ಹಾಕೊಳಕ್ತೀನಿ. ಉಪ್ಪು ಖಾರ ಎಲ್ಲ ಸರಿಯಾಗಿ ಹಾಕೊಂಬಿಡ್ಬೇಕ್ರಿ ಈಗ. ಅಂದ್ರೆ ಅದು ಚಲೋ ಕುದ್ದು ಬಿಡ್ತೈತಿ. ಈಗ ಅದಕ್ಕೆ ಶೇಂಗಾ ಪೌಡ್ರು ಹಾಕೊಂಡೆ ನೋಡ್ರಿ. ಈಗ ದಾಲ್ ಹೆಂಗಾಗೈತಿ ನಾನು ತೋರ್ಸೇನು ಮಸ್ತ್ ಆಗೈತಿ. ಈಗ ಇದಕ್ಕೆ ಕೊತ್ತಂಬರಿ ಹಾಕೊಳಕ್ತಾನೆ ರೀ ಸ್ವಲ್ಪ. ಈಗ ದಾಲ್ ಚಂದಂಗೆ ಅದನ್ನ ಕುದಿಸ್ಕೊಂಡು ತಗೊಂಬಿಡ್ಬೇಕ್ರಿ. ಈಗ ನೋಡ್ರಿ ತಿಕ್ನೆಸ್ ಇಷ್ಟ ನಾನು ನೀರ್ಲಿ ಹತ್ಬಿಟ್ಟನಿ. ನಿಮಗೆ ಇನ್ನಷ್ಟು ನೀರು ಬೇಕಾದರೂ ಹಾಕೋಬೋದು, ಗಟ್ಟಿ ಬೇಕಾದರೂ ಗಟ್ಟಿ ಮಾಡ್ಕೋಬೋದು. ಈಗ ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಈಗ ಇದನ್ನು ನಾನು ನಿಮ್ಗೆ ರೈಸನ್ನು ಜೀರಾ ರೈಸ್ ಈಗ ನೋಡ್ರಿ ಬಾಸುಮತಿ ರೈಸ್ ಐತಲ್ರಿ ಭಾಳ ಘಮನೂ ಐತಿ, ಮಸ್ತೂ ಆಗೈತೆ ಅದು. ಇದನ್ನು ಹಿಂಗೆ ಉದುರು ಮಾಡ್ಕೋಬೇಕ್ರಿ. ಮಸ್ತಂಗೆ ಅದು ಉದುರು ಆತಂದ್ರೆ ಅದು ಜೀರಾ ರೈಸಿಗೆ ಒಗ್ಗರಣೆ ಹಾಕೊಳಕ್ಕೆ ಬರ್ತೈತೆ ರೀ. ಜೀರಾ ರೈಸಿಗೆ ನಾನು ತುಪ್ಪ ಹಾಕೊಳಕ್ತೇನೆ ರೀ. ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಂಡು ನೋಡ್ರಿ. ಈಗ ತುಪ್ಪ ಅದು ಪ್ಯಾನ್ಯಾಗ ಹಾಕ್ಕೊಂಡು ಅದು ಕಾಯ್ತೈತಲ್ರಿ. ಕಾಯ್ದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕೊಳಕ್ತಾನೆ ರೀ. ಅದಕ್ಕೆ ಜೀರಾ ರೈಸ್ ಇರೋದ್ರಿಂದ ಇದಕ್ಕೆ ಜೀರಿಗೆ ಭಾಳ ಟೇಸ್ಟ್ ಬರ್ತಾವೆ. ಅದಕ್ಕೆ ನಾ ತುಪ್ಪದಾಗ ಹಾಕಿ ಜೀರಿಗೆ ಹಾಕೊಳಕತ್ತಾನೆ. ಆಮೇಲೆ ಇದನ್ನ ರೈಸ್ ಹಾಕೊಂಡ್ಬಿಡ್ತಾನೆ ರೀ. ಇದೆಲ್ಲ ರೈಸ್ ಮಾಡಿ ಇಟ್ಕೊಂಡಿವಲ್ರಿ ಅದನ್ನು ಇದಕ್ಕೆ ಹಾಕಿ ಜೀರಾ ಒಳಗೆ ಇದು ತುಪ್ಪದೊಳಗನ ಕಲಿಸ್ಬಿಡ್ತಾನೆ ರೀ ಇದನ್ನ. ನೋಡ್ರಿ ಇದನ್ನೆಲ್ಲ ಉಪ್ಪಂತೂ ಅನ್ನಕ್ಕೆ ಹಾಕಿಬಿಟ್ಟಿರ್ತೀರಿ. ಅನ್ನಕ್ಕೆ ಸರಿಯಾಗಿ ಉಪ್ಪು ಹಾಕಿಬಿಟ್ರೆ ಇದ್ರ ಜೊತೆ ಸಾಂಬಾರು ಇದು ದಾಲ್ ಜೊತೆ ಮಸ್ತ್ ಆಗತ್ತೆ ರೀ. ಈಗ ಇದಕ್ಕೂ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೊಳಕ್ತಾನೆ ರೀ. ಹಾಕ್ಕೊಂಡು ಸ್ವಲ್ಪ ಬಿಸಿನೂ ಮಾಡೀನಿ. ಒಗ್ಗರಣೆಗೆ ಹಾಕೈತೆ ಅಂತ ಹೇಳಿ ನಾ ಜೀರಾ ಮತ್ತು ತುಪ್ಪ ಇರೋದ್ರಿಂದ ಬಿಸಿ ಮಾಡೈತಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತೆ ರೀ ಇದು ರೈಸ್, ಜೀರಾ ರೈಸ್ ರೀ. ನೋಡ್ರಿ ಈಗ ಜೀರಾ ರೈಸ್ ರೆಡಿ ಆಗೈತಿ. ಈಗ ಇದನ್ನು ನಾನು ಸರ್ವ್ ಮಾಡೋದು ತೋರ್ಸಾಕತ್ತೇನೆ ರೀ. ಈಗ ಇದಕ್ಕೆಲ್ಲ ಹಾಕ್ಕೊಂಡು ನಾನು ಇದಕ್ಕೆ ಮತ್ತೆ ಮ್ಯಾಲೆ ಇದನ್ನು ಮಾಡ್ಬೇಕ್ರಿ. ಈರುಳ್ಳಿ ಅದು ಎಲ್ಲ ಹಾಕೋತನು. ಈಗ ನೋಡ್ರಿ ಇದನ್ನೆಲ್ಲ ಜೀರಾ ರೈಸ್ ಇದಕ್ಕೆ ಹಾಕೊಂಡೇನಿ. ಆಮೇಲೆ ನಾನು ದಾಲೂ ಇದಕ್ಕೆ ಕಾಂಬಿನೇಷನ್ ಅಂತೇಳಿ ಮಾಡೇನಿ. ನೋಡ್ರಿ ಇದು ದಾಲ್ ಇದಕ್ಕೆ ಹಾಕೊಳಕತ್ತಾನ. ದಾಲ್ ಮತ್ತು ಜೀರಾ ರೈಸ್ ಎರಡೂ ರೆಡಿ ಆಗ್ಯಾವ ನೋಡ್ರಿ. ಇದನ್ನು ಸರ್ವ್ ಮಾಡೈತಿ, ರೈಸೂ ಸರ್ವ್ ಮಾಡೈತಿ. ಫಸ್ಟ್ ಕ್ಲಾಸ್ ಆದ ಒಂದು ಇದು ದಾಲ್ ನೋಡ್ರಿ ಮಸ್ತಾಗಿರ್ತೈತಿ. ಇದಕ್ಕೆ ನಾನು ಎಲ್ಲ ಮೇಲೆ ಈರುಳ್ಳಿ ಅದು ಎಲ್ಲ ಹುರಿದು ಹಾಕೊಂಡೇನೆ. ಇದನ್ನು ಈಗ ಸದ್ಯ ನೋಡ್ರಿ ಜೀರಾ ರೈಸು ಮತ್ತು ದಾಲ್ ಎರಡೂ ಈಗ ನಾನು ತೋರ್ಸಾಕತ್ತೇನೆ ನೋಡ್ರಿ. ಎರಡೂ ಈಜಿ ಅದಾವ್ರಿ. ಒಂದು ಇದ್ರದ್ದು ಕಾಂಬಿನೇಷನ್ನು ಚಂದ ಇರ್ತೈತಿ. ಮಾಡಿ ನೋಡ್ರಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ.